ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಮೊಬೈಲ್ನಲ್ಲಿ ಒಂದು ಗೇಮ್, ಒಂದು ಕ್ಲಿಕ್, ಒಂದು ರಮ್ಮಿ ಟೇಬಲ್. ಮೊದಲು 100 ರೂಪಾಯಿ ಗೆಲುವು, ಆಮೇಲೆ 1000. ಆದ್ರೆ ನೀವು ಗೆಲ್ತಿದ್ದೀರಾ ಅಂತ ಅನಿಸಿಕೊಂಡ ಕ್ಷಣದಲ್ಲ ನಿಮ್ಮ ಎದುರು ಕುಳಿತದ್ದು ನಿಜವಾದ ಪ್ಲೇಯರ್ ಅಲ್ಲ, ಒಂದು ಬಾಟ್. ಬೆಂಗಳೂರು ಭಾರತದ ಆನ್ಲೈನ್ ಗೇಮಿಂಗ್ ಹಬ್. ಕೋಟ್ಯಾಂತರ ಯುವಕರು ರಾತ್ರಿ ನಿದ್ದೆ ಬಿಟ್ಟು ಮೊಬೈಲ್ ಹಿಡಿದು ಒಂದು ಗೇಮ್ ಮಾತ್ರ ಅಂತ ಶುರು ಮಾಡಿದ ಜಾಗ. ಅದೇ ಜಾಗದಲ್ಲಿ ಈಗ ಸಿಡಿದಿದೆ ಒಂದು ಭಾರಿ ಹಗರಣ. ರಮ್ಮಿ ಆಡಿದ ಸಾವಿರಾರು ಜನರಿಗೆ ಈಗ ಒಂದೇ ಪ್ರಶ್ನೆ: ನಾವು ಸೋತದ್ದು ಅದೃಷ್ಟಕ್ಕ ಅಥವಾ ಪ್ಲಾನ್ ಮಾಡಿದ ಮೋಸಕ್ಕ? ಯಾಕಂದ್ರೆ ದೇಶದ ದೊಡ್ಡ ಆನ್ಲೈನ್ ರಮ್ಮಿ ಕಂಪನಿಗಳಲ್ಲಿ ಒಂದಾಗಿದ್ದ ಗೇಮ್ಸ್ ಕ್ರಾಫ್ಟ್ ಟೆಕ್ನಾಲಜೀಸ್ ಈಗ ಇಡಿಯ ಬಲೆಗೆ ಬಿದ್ದಿದೆ. ಮೇ 7ರಿಂದ 13ರವರೆಗೆ ಬೆಂಗಳೂರು ಮತ್ತು ದೆಹಲಿ ಎನ್ಸಿಆರ್ನಲ್ಲೇ ಇಡಿ ಅಧಿಕಾರಿಗಳ ಸರಣಿ ದಾಳಿ. ಬ್ಯಾಂಕ್ ಖಾತೆಗಳು ಫ್ರೀಸ್, ಮ್ಯೂಚುವಲ್ ಫಂಡ್ಸ್ ಸೀಸ್, ಸ್ಥಿರ ಠೇವಣಿಗಳು ಜಪ್ತಿ. ಒಟ್ಟು ಮೌಲ್ಯ 526 ಕೋಟಿ ರೂಪಾಯಿ. ಹೌದು, 526 ಕೋಟಿ. ಅಷ್ಟೇ ಅಲ್ಲ, 3.5 ಕೋಟಿ ಮೌಲ್ಯದ ಚಿನ್ನಾಭರಣ, 11 ಲಕ್ಷ ಕ್ಯಾಶು, ಎಲ್ಲವೂ ಇಡಿಯ ವಶಕ್ಕೆ. ಮತ್ತೆ ಈ ಕೇಸ್ನ ಟ್ವಿಸ್ಟ್ ಏನ್ ಗೊತ್ತಾ? ಜನರಿಗೆ ಫೇರ್ ಗೇಮ್ ಅಂತ ನಂಬಿಕೆ ಕೊಟ್ಟಿದ್ದ ವೇದಿಕೆಯಲ್ಲೇ ಆಟಗಾರರ ವಿರುದ್ಧ ಕಂಪ್ಯೂಟರ್ ಬಾಟ್ಗಳನ್ನ ಇಳಿಸಿ ಪ್ಲೇಯರ್ಗಳನ್ನೇ ಟ್ರ್ಯಾಪ್ ಮಾಡಲಾಗಿದೆ ಅನ್ನೋ ಶಾಕಿಂಗ್ ಆರೋಪ. ಇಮ್ಯಾಜಿನ್ ಮಾಡಿ, ನೀವು ರಾತ್ರಿ 2 ಗಂಟೆಗೆ ಈ ಗೇಮ್ ಗೆದ್ರೆ ಲಾಸ್ ಕವರ್ ಆಗುತ್ತೆ ಅಂತ ಆಡ್ತಿರ್ತೀರಾ. ಆದ್ರೆ ಎದುರು ಇರುವವರು ಮನುಷ್ಯನೇ ಅಲ್ಲ, ಒಂದು ಪ್ರೋಗ್ರಾಮ್, ಒಂದು ಕೋಡ್. ನಿಮ್ಮ ಪ್ರತಿಯೊಂದು ಮೂವ್ ಕ್ಯಾಲ್ಕುಲೇಟ್ ಮಾಡ್ತಿರೋ ಡಿಜಿಟಲ್ ಬಲೆ. ರಮ್ಮಿ ಕಲ್ಚರ್, ರಮ್ಮಿ ಪ್ರೈಮ್, ಪ್ಲೇಶಿಪ್, ರಮ್ಮಿ ಟೈಮ್, ಈ ಅಪ್ಲಿಕೇಶನ್ಗಳ ಮೂಲಕ ಕೋಟಿ ಕೋಟಿ ವ್ಯವಹಾರ. ಆದ್ರೆ ತನಿಖೆ ಹೇಳ್ತಿರೋ ಕಥೆಯೇ ಬೇರೆ. ಆನ್ಲೈನ್ ಗೇಮಿಂಗ್ ಬ್ಯಾನ್ ಇದ್ದ ರಾಜ್ಯಗಳಲ್ಲೂ, ಅಂದ್ರೆ ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಇಲ್ಲಿನ ಯೂಸರ್ಗಳಿಗೂ ಆಡಲು ಅವಕಾಶ ಕೊಡೋಕೆ ಜಿಯೋ ಲೊಕೇಶನ್ ತಿದ್ದಾಟ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅಂದ್ರೆ ನಿಷೇಧ ಇದ್ದ ಜಾಗದಲ್ಲೂ ಮೊಬೈಲ್ ಸ್ಕ್ರೀನ್ ಹಿಂದೆ ಗೇಮ್ ಮುಂದುವರಿಯುತ್ತಿತ್ತು. ಈ ಕೇಸ್ನಲ್ಲಿ ಈಗ ಆ ಕಂಪನಿಯ 3 ನಿರ್ದೇಶಕರು ಬಂಧನಕ್ಕೊಳಗಾಗಿದ್ದಾರೆ: ಪೃಥ್ವಿರಾಜ್ ಸಿಂಗ್, ವಿಕಾಸ್ ತನೇಜಾ ಮತ್ತು ದೀಪಕ್ ಸಿಂಗ್ ಅಹ್ಲಾವತ್. ಇಡಿ ಹೇಳೋ ಪ್ರಕಾರ ಆಟಗಾರರಿಂದ ಕಮಿಷನ್ ರೂಪದಲ್ಲಿ ಬಂದ ಕೋಟ್ಯಾಂತರ ಹಣ ವಿದೇಶಿ ಕಂಪನಿಗಳಲ್ಲಿ ಹೂಡಿಕೆ ಮಾಡಲಾಗಿದೆ. ಆದ್ರೆ ಈ ಕಥೆಯಲ್ಲೇ ಹೆಚ್ಚು ನೋವು ತಂದ ಭಾಗ ಯಾವುದು ಗೊತ್ತಾ? ಹಣ ಕಳೆದುಕೊಂಡ ಯುವಕರು, ಲೋನ್ ತೆಗೆದು ಆಡಿದವರು, ಕುಟುಂಬದಿಂದ ದೂರವಾದವರು, ಮಾನಸಿಕ ಒತ್ತಡಕ್ಕೆ ಒಳಗಾದವರು, ಡಿಪ್ರೆಷನ್ಗೆ ಹೋದವರ ಕುಟುಂಬಗಳು ಅಕ್ಷರಶಃ ಬೀದಿಗೆ ಬಿದ್ದಿವೆ. ಒಂದು ಗೇಮ್ ಟೈಮ್ ಪಾಸ್ ಅಂತ ಶುರುವಾದದ್ದು ಜೀವನವನ್ನೇ ಪಣಕ್ಕಿಡುವ ಮಟ್ಟಕ್ಕೆ ತಲುಪಿದೆ. ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣೋ ವಿನ್ನರ್ ನಿಜ ಜೀವನದಲ್ಲಿ ಲೂಸರ್ ಆಗಿಸ್ಬಿಟ್ರೆ, ಒಂದು ಸಣ್ಣ ಎಂಟ್ರಿ ಫೀ, ಒಂದು ಲಕ್ಕಿ ಕಾರ್ಡ್, ಒಂದು ಜಾಕ್ಪಾಟ್ ಕನಸು, ಇವೆಲ್ಲದರ ಹಿಂದೆ ನಿಮ್ಮ ಸೋಲಿಗಾಗಿ ಕೆಲಸ ಮಾಡ್ತಿರೋ ಸಿಸ್ಟಮ್ ಇದ್ರೆ ಗೆಲ್ಲೋದು ಸಾಧ್ಯವಾ? ಖಂಡಿತ ಇಲ್ಲ. ಇದೀಗ ಪ್ರಶ್ನೆ ಒಂದೇ: ಈ ಆನ್ಲೈನ್ ಬೆಟ್ಟಿಂಗ್ ಮತ್ತು ರಮ್ಮಿ ಜಗತ್ತಿನಲ್ಲೇ ನಿಜವಾಗಿಯೂ ಗೇಮ್ ಆಡೋದು ಯಾರು? ನೀವಾ ಅಥವಾ ನಿಮ್ಮನ್ನೇ ಆಡಿಸೋ ಒಂದು ಡಿಜಿಟಲ್ ಮಾಫಿಯಾನ? ಮೊಬೈಲ್ನಲ್ಲಿ ಕಾಣೋ ಪ್ರತಿಯೊಂದು ಈಸಿ ಮನಿ ಜಾಹೀರಾತಿನ ಹಿಂದೆ ಒಂದು ಡಾರ್ಕ್ ಸೈಡ್ ಇರುತ್ತೆ. ಸೊ ಜಾಗ್ರತೆ, ಯಾಕಂದ್ರೆ ಈ ಗೇಮ್ನಲ್ಲಿ ಕಾರ್ಡ್ಗಳು ಮಾತ್ರ ಶಫಲ್ ಆಗೋದಿಲ್ಲ, ಬದುಕುಗಳು ಶಫಲ್ ಆಗಿ ಬಿಡ್ತವೆ. ಇಂತಹ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್ ಸುಮನ್ ಟಿವಿ ಕನ್ನಡ.